ಆರೋಗ್ಯನ ತುಂಬ ಚೆನ್ನಾಗಿ ಕಾಪಾಡ್ಕೊಂಡಿದ್ದೀರಾ. ನೀವು ಈ ವಯಸ್ಸಲ್ಲಿ ಈ ರೀತಿ ಆರೋಗ್ಯ ಕಾಪಾಡ್ಕೊಂಡಿರೋದು ನೋಡ್ತಾ ಇದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. BP ಇಲ್ಲ, ಶುಗರ್ ಇಲ್ಲ, ಬಾಡಿ ಫಂಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಹೀಗೆ ಮೇಂಟೈನ್ ಮಾಡಿ. ಆಗಲಿ ಡಾಕ್ಟ್ರೆ. ನಿಮಗೆ ಸ್ವಲ್ಪ ಲೋ BP ಇದೆ, ಕ್ಯಾಲ್ಶಿಯಂ ಕೂಡ ಕಡಿಮೆ ಇದೆ. ಡಾಕ್ಟರ್ ಅದಕ್ಕೆ ಏನು ಮಾಡಬೇಕು? ಅದ್ರ ಜೊತೆಗೆ ಇವರು ಯೋಚನೆ ಮಾಡೋದನ್ನ ಕಡಿಮೆ ಮಾಡಬೇಕು. ಆಗೋದೆಲ್ಲ ಆಗ್ತಾ ಇರುತ್ತೆ, ಇದನ್ನು ಬಿಟ್ಟರೆ ಏನು ಸಮಸ್ಯೆ ಇಲ್ಲ. ನಾನು ಇದೇ ಮಾತು ಹೇಳ್ತೀನಿ ಡಾಕ್ಟ್ರೆ, ಆದರೆ ನನ್ನ ಮಾತು ಎಲ್ಲಿ ಕೇಳ್ತಾಳೆ? ಸಣ್ಣ ಸಣ್ಣ ವಿಷಯನೂ ತಲೆಗೆ ಹಾಕ್ಕೊಂಡು ಸುಮ್ಮನೆ ಯೋಚನೆ ಮಾಡ್ತಾಳೆ. ನೋಡಿಮ್ಮ, ಯಾವ ವಿಷಯನೇ ಆಗಲಿ ಚಿಂತೆ ಮಾಡಿದ್ರೆ ಕಡಿಮೆ ಆಗಿಬಿಡತ್ತಾ? ಅದಕ್ಕೆ ನೀವೇನೇ ಇದ್ರೂ ಮನಸ್ಸಿಂದ ಎಲ್ಲ ತೆಗೆದಾಕಿ ಖುಷಿಯಾಗಿರಿ. ತಗೊಳ್ಳಿ, ಇದನ್ನೆಲ್ಲ ದಿನ ರಾತ್ರಿ ಊಟ ಆದ್ಮೇಲೆ ಒಂದೊಂದು ಕೊಡಿ. ಸರಿ ಡಾಕ್ಟ್ರೆ. ಪೇಮೆಂಟ್ ಎಲ್ಲ ಆಯ್ತಮ್ಮ? ಇಷ್ಟೇ ಅಲ್ಲ? ಥ್ಯಾಂಕ್ ಯು. ಡಾಕ್ಟ್ರ್ ಹೇಳಿದ್ದು ಕೇಳಿಸ್ಕೊಂಡ್ಯಾ? ನಾನು ಇದನ್ನೇ ಹೇಳೋದು ಮನೇಲಿ. ನನ್ನ ಮಾತು ಎಲ್ಲಿ ಕೇಳ್ತೀಯಾ? ವಯಸ್ಸಾದಮೇಲೆ ಸಣ್ಣ ಸಣ್ಣ ವಿಷಯನೆಲ್ಲ ಹಂಗೆ ಮನಕ್ಕೆ ಹಚ್ಕೋಬಾರ್ದು. ನೋಡು, ಅದೇನು ಮಾತ್ರೆ ಕೊಟ್ಟಿದ್ದಾರೆ ಅದನ್ನು ಸಮಯಕ್ಕೆ ಸರಿಯಾಗಿ ತೊಗೊಂಡು ಊಟ ತಿಂಡಿ ಮಾಡ್ಕೊಂಡು ನೀನು ನಗ್ತಾ ಇರು. ಮಿಕ್ಕಿದ್ದು ನಾನು ನೋಡ್ಕೊತೀನಿ. ಸರಿ ರೀ. ಸರಿ, ಮಾತ್ರೆ ತೊಗೊಂಬರ್ತೀನಿ. ಸರ್, ಡಾಕ್ಟರ್ ಕರೀತಿದ್ದಾರೆ. ನನ್ನ ಅಮ್ಮ? ಹಾಂ ಸರ್. ಲಕ್ಷ್ಮಿ ಬಂದರೆ ಕೂತಿರೋದ. ಡಾಕ್ಟ್ರೆ, ಏನೋ ಬರಕ್ಕೆ ಹೇಳಿದ್ರಿ? ಹೇಳ್ತೀನಿ ಶ್ರೀನಿವಾಸ್ ಅವರೇ. ನಿಮ್ಮ ಹೆಂಡತಿ ಯಾವಾಗಲಾದರೂ ಎದೆ ನೋವು ಅಂತ ಏನಾದರೂ ಹೇಳಿದ್ರಾ? ಹಾಗೇನೂ ಇಲ್ಲ ಡಾಕ್ಟ್ರೆ. ಒಂದು 15 ದಿನದ ಈಚೆಗೆ ಒಂದು 2-3 ಸಲ ಯಾಕೋ ತುಂಬ ಸುಸ್ತಾಗ್ತಿದೆ ಅಂತ ಕೂತ್ಕೊಂಡ್ಬಿಟ್ಲು. ಅದು ಬಿಟ್ಟರೆ ಏನೂ ಇಲ್ಲ. ಯಾಕೆ ಡಾಕ್ಟ್ರೆ? ಅವ್ರಿಗೆ ಹಾರ್ಟ್ ಸಮಸ್ಯೆ ಇದೆ. ಹಾರ್ಟ್ ಸಮಸ್ಯೆನಾ? ನನ್ನ ಲಕ್ಷ್ಮಿಗೆ ಏನಾಗಿದೆ ಡಾಕ್ಟ್ರೆ? ಗಾಬರಿ ಆಗಬೇಡಿ, ಅವ್ರಿಗೆ ಹಾರ್ಟಲ್ಲಿ 2 ವಾಲ್ವ್ ಬ್ಲ್ಯಾಕ್ ಆಗಿದೆ. ಇದು ಸ್ವಲ್ಪ ಕ್ರಿಟಿಕಲ್, ಆದರೆ 2 ವಾಲ್ನ ಓಪನ್ ಮಾಡಬೇಕು. ಓಪನ್ ಹಾರ್ಟ್ ಸರ್ಜರಿ ಮೂಲಕನೇ ಇದು ಸರಿ ಹೋಗೋದು. ತಗೊಳ್ಳಿ ಸರ್, ನೀರು ಕುಡೀರಿ. ಪರವಾಗಿಲ್ಲ ಡಾಕ್ಟ್ರೆ. ಇರಲಿ, ಪರವಾಗಿಲ್ಲ, ತಗೊಳ್ಳಿ. ನೋಡಿ, ಅವ್ರಿಗೆ ದಯವಿಟ್ಟು ಶಾಕ್ ಆಗುವಂಥ ವಿಚಾರನ ನೀವು ಯಾರೂ ಹೇಳೋಕೆ ಹೋಗ್ಬೇಡಿ. ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಳಿ. ಆದಷ್ಟು ಅವ್ರನ್ನ ಖುಷಿಯಾಗಿಟ್ಕೊಳ್ಳಿ. ಯಾವಾಗಲೂ ಖುಷಿಯಾಗಿರೋ ವಾತಾವರಣದಲ್ಲೇ ಇರಿಸಿ. ಸರಿ ಡಾಕ್ಟ್ರೆ. ಆದರೆ ಈ ರಿಪೋರ್ಟ್ ನೋಡಿದ್ರೆ ಅವಳಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಯಾರಿಗೂ ಗೊತ್ತಾಗಲ್ವ ಡಾಕ್ಟ್ರೆ? ಇಲ್ಲ, ಮೆಡಿಕಲ್ ಸ್ಟಡಿ ಮಾಡೋರಿಗೆ ಮಾತ್ರ ಗೊತ್ತಾಗೋದು, ಮತ್ತೆ ಯಾರಿಗೂ ಗೊತ್ತಾಗಲ್ಲ. ನಾನು ವಿಟಮಿನ್ ಟ್ಯಾಬ್ಲೆಟ್ ಅಂತ ಕೊಟ್ಟಿರೋದೇ ಇದಕ್ಕೆ. ಅವ್ರನ್ನ ಖುಷಿಯಾಗಿ ನೋಡ್ಕೊಳ್ಳಿ. ಜಾಸ್ತಿ ಕೆಲಸ ಮಾಡೋಕ್ಕೆ ಬಿಡಬೇಡಿ, ಅವ್ರಿಗೆ ತುಂಬ ಸ್ಟ್ರೈನ್ ಆಗಬಾರ್ದು. ಸರಿ ಡಾಕ್ಟ್ರೆ, ಬರ್ತೀನಿ. ಅವ್ರಿಗೆ ಹಾರ್ಟ್ ಸಮಸ್ಯೆ ಇದೆ.
ಅವ್ರಿಗೆ ಹಾರ್ಟಲ್ಲಿ 2 ಬಾಲ್ ಬ್ಲಾಕ್ ಆಗಿದೆ, ಸ್ವಲ್ಪ ಕ್ರಿಟಿಕಲ್. ಆದರೆ 2 ವಾಲ್ನ ಓಪನ್ ಮಾಡಬೇಕು. ಓಪನ್ ಹಾರ್ಟ್ ಸರ್ಜರಿ ಮೂಲಕನೇ ಇದು ಸರಿ ಹೋಗೋದು. ಅಯ್ಯೋ ಭಗವಂತ, ನನ್ನ ಲಕ್ಷ್ಮಿ ಹೃದಯ ತುಂಬ ಬರೀ ಪ್ರೀತಿನೇ ತುಂಬಿಕೊಂಡಿದೆ. ಆ ಹೃದಯಕ್ಕೆ ಯಾಕಪ್ಪ ಹೀಗೆ ಮಾಡಿದೆ? ಹೊರಡ ಲಕ್ಷ್ಮಿ. ಯಾಕೆ ಇಷ್ಟೊತ್ತು? ಡಾಕ್ಟ್ರ್ ಏನು ಹೇಳ್ತಿದ್ರು? ಅದು ಡಾಕ್ಟ್ರು ನನ್ನ ಬಗ್ಗೆ ಕೇಳ್ತಾ ಇದ್ರು ಲಕ್ಷ್ಮಿ. 60 ನೀವು ಇಷ್ಟು ಗಟ್ಟಿಯಾಗಿದ್ದೀರಲ್ಲ, ನಿಮ್ಮ ಆರೋಗ್ಯದ ರಹಸ್ಯ ಏನು ಅಂತ. ಅದಕ್ಕೆ ನಾನು ಹೇಳಿದೆ, ಆರೋಗ್ಯದ ರಹಸ್ಯ ಏನೂ ಇಲ್ಲ ಡಾಕ್ಟ್ರೇ, ನನ್ನ ಹೆಂಡತಿ ಕೈ ರುಚಿ ಅಷ್ಟೇ ಅಂತ. ಇಂಥ ಮಾತಿಗೇನು ಕಮ್ಮಿ ಇಲ್ಲ. ಏನು ನನ್ನ ಹೆಂಡತಿ ಕೈ ರುಚಿ ಅಂದರೆ ಏನು ಸುಮ್ಮನೆನಾ? ಸುಮ್ಮನೆ. ಸರಿ ಲಕ್ಷ್ಮಿ, ನೀನು ಮುಂದೆ ಹೋಗು. ಇದೇನು ಡಾಕ್ಟ್ರ್ ಔಷಧಿ ಬರ್ಕೊಟ್ಟಿರಲ್ಲ, ಅದನ್ನು ನಾನು ಇಲ್ಲೇ ತರ್ತೀನಿ ಮೆಡಿಕಲ್ ಶಾಪ್. ಹಾಂ ಸರಿ. ಹಾಂ. ವೆಂಕಿ, ಆಸ್ಪತ್ರೆಯಿಂದ ನಮ್ಮ ತಾತಂದ ಫುಲ್ ಬಾಡಿ ಚೆಕಪ್ ಮಾಡ್ಸಕ್ಕೆ ಹೋಗಿರೋದು. ಅದಕ್ಕೆ ಟೈಮ್ ಹಿಡಿತದೆ. ಚೆಕಪ್ ಮಾಡಿಸಿದ್ಮೇಲೆ ರಿಪೋರ್ಟ್ನ ಡಾಕ್ಟ್ರ್ ಹತ್ರ ತೋರಿಸ್ಕೊಂಬರ್ಬೇಕು. ಅದಕ್ಕೆಲ್ಲ ಟೈಮ್ ಆಯ್ತದೆ. ಸುಮ್ಮನೆ ಇರು ಸ್ವಲ್ಪ ಹೊತ್ತು. ಅತ್ತೆ, ಚೆಕಪ್ ಎಲ್ಲ ಆಯ್ತಾ? ಡಾಕ್ಟ್ರ್ ಏನಂದ್ರು? ಇನ್ನೇನಮ್ಮ ಹೇಳ್ತಾರೆ, ಮನೆಯಿಂದ ಹೊರಡಕ್ಕೆ ಮುಂಚೆ ನಾನೇನು ಹೇಳಿದ್ನೋ ಅದನ್ನೇ ಹೇಳಿದ್ರು. ಏನು ಸಮಸ್ಯೆ ಇಲ್ಲ, BP ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ, ಆಮೇಲೆ ಅದು ಏನು ಕ್ಯಾಲ್ಶಿಯಂ ಕಮ್ಮಿ ಆಗಿದೆ, ಅದು ಮಾತ್ರೆ ಕೊಡ್ತೀನಿ ತಗೊಳ್ಳಿ ಅಂತ ಹೇಳಿದ್ರು ಅಷ್ಟೇ. ಸುಮ್ಮನೆ ಹೋಗಿ ದುಡ್ಡು ದಂಡ ಮಾಡ್ಕೊಂಡು ಬಂದ್ವಿ ನೋಡು. ಅತ್ತೆ, ಅದ್ಯಾಕೆ ಹಂಗಂತೀರಾ? ಈಗ ನಿಮ್ಗೆ ಏನು ತೊಂದರೆ ಇಲ್ಲ ಅಂತ ರಿಪೋರ್ಟ್ನಲ್ಲಿ ಬಂತಲ್ವಾ, ನಮ್ಮ ಮನ್ಸ್ಗೂ ಸಮಾಧಾನ ಅಲ್ವೇ? ಇದಕ್ಕೆ ಬೆಲೆ ಕಟ್ಟಕ್ಕಾಯ್ತದ ಹೇಳಿ? ಒಟ್ಟಿನಲ್ಲಿ ನಿಮ್ಗಳ ಮಾತೇ ನಡಿಬೇಕು. ನಡೀಲಿ ನಡೀಲಿ. ನನ್ನ ಆರೋಗ್ಯ ಫಸ್ಟ್ ಕ್ಲಾಸ್ ಆಗಿದೆ ಅಂತ ಡಾಕ್ಟರ್ ಹೇಳಿದ್ರಪ್ಪ. ಏನೂ ಸಮಸ್ಯೆ ಇಲ್ಲ. ವೆಂಕಿ, ಡಾಕ್ಟ್ರು ನಿಮ್ಮಪ್ಪನ ತುಂಬಾ ಹೊಗಳಿದ್ರು. ತುಂಬಾ ಚೆನ್ನಾಗಿದೆ ಆರೋಗ್ಯ, ಚೆನ್ನಾಗಿ ಇಟ್ಕೊಂಡಿದ್ರ ದೇಹನ ಅಂತ ಹೇಳಿದ್ರು.